ನಮಸ್ಕಾರ. ಮಕ್ಕಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಕಾಮನ್ ಆಗಿ ಎಲ್ಲರಿದು ಒಂದು ಮೇಜರ್ ಕಂಪ್ಲೇಂಟ್, ಮಕ್ಕಳು ಹೇಳಿದ ಮಾತೆ ಕೇಳ್ತಾ ಇಲ್ಲ. ಇದು ಕೇವಲ ನಮಗ್ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಆಗಿರುವಂತ ಮೇಜರ್ ಪ್ರಾಬ್ಲಮ್. ಸೊ ಎಸ್, ಕಾಮನ್ ಕ್ವೆಶ್ಚನ್ಸ್ ನೀವೆಲ್ಲ ಕೇಳಿರೋದ್ರಲ್ಲಿ ತಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಡಿಕ್ಷನ್ ಟು ಫೋನ್ ಏನ್ ಮಾಡೋದು? ವೆರಿ ಸಿಂಪಲ್. ಮೊದಲನೇದಾಗಿ ನಾವ್ ಏನೇ ಮಕ್ಕಳಿಗೆ ಹೇಳಕ್ಕಿಂತ ಮುಂಚೆ ನಾವೇನ್ ಮಾಡ್ತಾ ಇದೀವಿ ನೋಡ್ಬೇಕು. ನಾವ್ ಅಡಿಕ್ಟೆಡ್ ಇದೀವಾ? ಹಂಗಂದ್ರೆ ನಾವು ಪರ್ಮನೆಂಟ್ ಆಗಿ ಫೋನ್ ಇಟ್ಕೊಂಡು ಮಕ್ಕಳಿಗೆ ಮಾಡಬೇಡ ಅಂದ್ರೆ ಸೆಟ್ ಆಗಲ್ಲ. ಆಸ್ ಅ ಪೇರೆಂಟ್ ಏನ್ ಮಾಡಬಹುದು ಅಂದ್ರೆ, ಮೊದಲನೇದಾಗಿ ಮಕ್ಕಳಿಗೆ ಫೋನ್ ಕೊಡುವಾಗ ಸ್ಕ್ರೀನ್ ಟೈಮ್ ನ ಲಿಮಿಟ್ ಮಾಡಬೇಕು. ಒಂದು ದಿವಸದಲ್ಲಿ ಎಷ್ಟೊತ್ತು ಅವ್ರು ನೋಡಬಹುದು ಅನ್ನೋದನ್ನ ಡಿಸೈಡ್ ಮಾಡಿ, ಅದು ಮಕ್ಕಳ ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಸಲಹೆ ಎಷ್ಟುವರೆಗೂ ಅವ್ರು ನೋಡಬಹುದು. ನೆಕ್ಸ್ಟ್, ನಾಟ್ ಲಿಸ್ನಿಂಗ್ ಟು ಅವರ್ ವರ್ಡ್ಸ್. ಮಕ್ಕಳು ಪಾಪ ನಮ್ಮನ್ನ, ತಂದೆ ತಾಯಿನ, ಎಸ್ಪೆಷಲಿ ತಾಯಂದಿರ್ನ ಬುಲಿ ಮಾಡೋದು, ಮಾಡಬೇಡ ಅನ್ನೋದನ್ನ ಮಾಡೋದು. ಅವ್ರಿಗೂ ಬೋರ್ ಹೊಡಿಯತ್ತಲ್ವಾ? ಸೊ ನೀವು ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಂಡ್ ಯು ಹ್ಯಾವ್ ಟು ಟ್ರೈ ಅಂಡ್ ಎಕ್ಸ್ಪ್ಲೇನ್. ಅಗೇನ್ ಮಕ್ಕಳು ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟ್ರೈ ಅಂಡ್ ಎಕ್ಸ್ಪ್ಲೇನ್ ಟು ದೆಮ್. ತುಂಬಾ ಸಣ್ಣ ಮಕ್ಕಳಂದ್ರೆ ಏನ್ ಮಾಡಬಹುದು? ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಲ್ಲ ಅಂದ್ರೆ ಚೆನ್ನಾಗಿ ಆಟ ಆಡಿಸಿ. ಫಿಸಿಕಲ್ ಆಕ್ಟಿವಿಟಿ, ಮನೇಲೆ ಆಟ ಆಡಿ, ಟೆರೆಸ್ ಅಲ್ಲಿ ಆಟ ಆಡಿ. ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮಕ್ಕಳು ಅವ್ರ ಎನರ್ಜಿ ಲೆವೆಲ್ ಕಡಿಮೆ ಆಗತ್ತೆ. ಸೊ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವೆಜಿಟೇಬಲ್ಸ್ ತಿನ್ನೋದೇ ಇಲ್ಲ. ಎಸ್, ವರ್ಲ್ಡ್ ಅಲ್ಲಿ ಅಗೇನ್ ದಿಸ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಅಂಡ್ ಎಷ್ಟು ಸ್ಮಾರ್ಟ್ ಇದಾರೆ ಮಕ್ಕಳಂದ್ರೆ, ನಾವು ಯಾವುದೇ ತರ ಮಾಡ್ಲಿ, ಸಪೋಸ್ ಚಪಾತಿಯಲ್ಲಿ ಓಕೆ ನನ್ ಮಗು ಊಟ ಮಾಡಲ್ಲ, ತರಕಾರಿ ತಿನ್ನಲ್ಲ, ಗೊತ್ತಿಲ್ದಂಗೆ ತುರಿದ್ಬಿಟ್ಟು ನಾನು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ ಅದನ್ನ ತೆಗೆದಿಡ್ತಾರೆ. ದೇ ಡೋಂಟ್ ವಾಂಟ್ ಅಂತ. ಎಸ್, ಸೊ ಸ್ಟಡೀಸ್ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿರೋದೇನು ಅಂದ್ರೆ, ಮಕ್ಕಳನ್ನ ನಮ್ಮ ಅಡಿಗೆ ಪ್ರೋಸೆಸ್ ಅಲ್ಲಿ ಅಥವಾ ನಾವು ತರಕಾರಿಗಳನ್ನ ಪರ್ಚೇಸ್ ಮಾಡುವಾಗ ಅದರಲ್ಲೇ ಇನ್ವಾಲ್ವ್ ಮಾಡಿಸ್ಕೊಂಡಾಗ ಅವ್ರಿಗೆ ಬಹಳ ಖುಷಿ ಆಗತ್ತಂತೆ. ಫಾರ್ ಎಕ್ಸಾಂಪಲ್, ನೀವು ದೊಡ್ಡವರು ಮನೇಲಿ ಡಿಸೈಡ್ ಮಾಡಿದೀರಾ, ಇವತ್ತು ಐದರ್ ಬೀಟ್ರೂಟ್ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಅಥವಾ ಕ್ಯಾರೆಟ್ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಆದ್ರೆ ಮಕ್ಕಳಿಗೆ ಇದೆರಡರಲ್ಲಿ ಇವತ್ತು ನೀವು ಡಿಸೈಡ್ ಮಾಡ್ರಪ್ಪ ಯಾವ ಪಲ್ಯ ಮಾಡ್ಬೇಕಂದ್ರೆ, ಅವರು ಡಿಸೈಡ್ ಮಾಡಿ ಬೀಟ್ರೂಟ್ ಮಾಡಮ್ಮ ಅಂದಾಗ ಗ್ಯಾರಂಟಿ ಟೇಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಾನೆಷ್ಟು ದೊಡ್ಡವನ್ ನೋಡ್ದ, ನಾನ್ ಚೂಸ್ ಮಾಡಿದೆ ಅಂತ. ದಿಸ್ ಇನ್ನೊಂದು ಪ್ರಶ್ನೆ ಬಂದಿತ್ತು, ಹೌ ಟು ಇನ್ವಾಲ್ವ್ ಚಿಲ್ಡ್ರನ್. ಇದು ಎರಡಕ್ಕೂ ಸೇರಿ ಒಂದೇ ಉತ್ತರ, ಮೇಕ್ ದೆಮ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್. ಮಕ್ಕಳು ಬಹಳ ಬಹಳ ಶಾರ್ಪ್ ಇದ್ದಾರೆ. ನಾವು ಅವ್ರನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಸೊ ನೀವು ಒಬ್ರೇ ಇಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಇದು ಫೇಸ್ ಮಾಡ್ತಾ ಇದ್ದಾರೆ. ಆರಾಮಾಗಿರಿ, ಪೇಷನ್ಸ್ ಇಂದ ಇರಿ. ಅಂಡ್ ಎಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಅದು ಮಕ್ಕಳಿಗೆ ಒಂದು ಶೆಡ್ಯೂಲ್ ಇದ್ರೆ ದಿ ಆರ್ ದಿ ಬೆಸ್ಟ್. ಸೊ ಮಲಗೋ ಟೈಮ್ ಇರ್ಲಿ, ಆಟ ಆಡೋ ಟೈಮ್ ಇರ್ಲಿ, ಸ್ಕ್ರೀನ್ ಟೈಮ್ ಇರ್ಲಿ, ಆಸ್ ಪೇರೆಂಟ್ಸ್ ಇಡೀ ಲಾಸ್ಟ್ ಇಯರ್ ನಾವು ಬಿಟ್ಬಿಟ್ಟಿದ್ರು ಪರವಾಗಿಲ್ಲ, ಇವತ್ತಿಂದ ಶುರು ಮಾಡ್ಕೋಬಹುದಲ್ವಾ? ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡ್ ಬನ್ನಿ. ಡೆಫಿನೆಟ್ ಆಗಿ ಅಮೇಸಿಂಗ್ ರಿಸಲ್ಟ್ಸ್ ನಿಮ್ಮ ಮಕ್ಕಳ ಲೈಫ್ ಅಲ್ಲಿ ನಿಮ್ಗೆ ಕಾಣುತ್ತೆ.